ನೆಗದು ಬಿದ್ದು ಹೋಗ. ನೀನು ಬರಬಾರದು ಬರ. ಏನು ಅತ್ತೆ ಅತ್ತೆ ಅಂತ ಬಡ್ಕೊಂತದ ಇದ್ರ ನೆಗದು ಬಿದ್ದು ಹೋಗ. ತಾಂಡೋಗಿ ಕೆಂಗೇರಿ ಮೋರಿಗೆ ಹಾಕ್ಬಿಡ್ತೀನಿ ನಿನ್ನ ನೆಗದು ಬಿದ್ದು ಹೋಗ. ಅಲ್ಲೋಡ್ರಿ ಅಲ್ಲೊಂದು ಹಿಂಗೆ ನೋಡ್ತದೆ ಹಿಂಗೆ ನಿನ್ನ ನೆಗದು ಬಿದ್ದು ಹೋಗ. ತುಂಬೆ ಗಿಡಕ್ಕೆ ನೇಣು ಹಾಕ್ಬಿಡ್ತೀನಿ ನಿನ್ನ. ಏನು ಅನ್ಕೊಂಡಿದ್ಯಾ? ಮನೆ ತಾವು ಇರೋ ಅಂತ ಹೇಳಿದ್ರೆ ಇಲ್ಲಿ ಬಂದು ಹಿಂಗೆ ನೋಡ್ತೀಯ? ನಿನ್ನ ನೆಗದು ಬಿದ್ದು ಹೋಗ. ಹುಟ್ಟಬಾರ್ದ್ರಿ, ಹುಟ್ಟಬಾರ್ದು. ಮನುಷ್ಯರಾಗಿ ಮಾತ್ರ ಹುಟ್ಟಬಾರ್ದು. ಇವಳು ಯಾವಳೆ ಇವಳು? ಲೇ ಲಕ್ಷ್ಮಿ, ಅವ್ ಬಾಯಿಗೆ ಮಣ್ಣಾಕ ಸುಮ್ಮನಿರ್ಸೆ ಅವಳನ್ನ. ಹುಟ್ಟಬಾರ್ದ್ರಿ, ಹುಟ್ಟಬಾರ್ದು. ಮನುಷ್ಯರಾಗಿ ಮಾತ್ರ ಹುಟ್ಟಬಾರ್ದು. ಇವನು ಮನೆ ಹಾಳಾಗ. ಮನುಷ್ಯರಾಗಿ ಹುಟ್ಟಿದ್ರು ಪರವಾಗಿಲ್ಲ, ಬ್ರಾಹ್ಮಣರಾಗಿ ಹುಟ್ಟಬಾರ್ದು. ಬ್ರಾಹ್ಮಣರಾಗಿ ಹುಟ್ಟಿದ್ರು ಪರವಾಗಿಲ್ರಿ, ಬಡ ಬ್ರಾಹ್ಮಣರಾಗಿ ಹುಟ್ಟಬಾರ್ದು. ಇವನು ಮನೆ ಹಾಳಾಗ. ಬ್ರಾಹ್ಮಣರಾಗಿ ಹುಟ್ಟಿದ್ರೆ ಏನಂತೇರಿ? ಮದುವೆ ಮಾಡ್ಕೋಬಾರ್ದು. ಮದುವೆ ಮಾಡ್ಕೊಂಡ್ರೆ ಏನಂತೇರಿ? ಮಕ್ಕಳು ಮಾಡ್ಕೋಬಾರ್ದು. ಅವನ ಮನೆ ಹಾಳಾಗ. ನನ್ನ ತಾಯಿ ಬಡ್ಕೊಂಡ್ಲು, ಮುಂಡೆ ಮಗನೇ ಮದುವೆ ಮಾಡ್ಕೊಳ್ಳೋ. ಅಮ್ಮ ಬೇಡ, ಲೇ ಮುಂಡೆ ಮಗನೇ ಮದುವೆ ಮಾಡ್ಕೊಳ್ಳೋ, ನಮ್ಮ ವಂಶದ ಸುಳಿ ಬೆಳೆಸೋರು ಯಾರೋ ಅಂತ ಹೇಳಿ 1 ಗಂಟೆ ಹಾಕಿದ್ಲು. ಅವನ ಮನೆ ಹಾಳಾಗ. 3 ವರ್ಷ ಆದರೂ ಒಂದು ಹೆಗ್ನದ ಮರಿ ಹುಟ್ಟೋದು ಬೇಡವೆ ಅವಳ ಹೊಟ್ಟೆನಲ್ಲಿ. ಮುಂಡೆ ಮಗನೇ ಅನ್ನಭಾಗ್ಯದ ಯೋಜನೆ ಇದೆ, ಮತ್ತೊಂದು ಮದುವೆ ಮಾಡ್ಕೊಳ್ಳೋ ಅಂದ್ಲು. ಸಾಯೋ ಮುದುಕಿ ಹೇಳ್ತಾಳೆ ಅಂತ ಹೇಳಿ ಮಾಡಿ ಮನೆ ಮಹಾಲಕ್ಷ್ಮಿ ಕಟ್ಕೊಂಡೇರಿ 3 ತಿಂಗಳಿಗೆ ಈ ಕಡೆಯಿಂದ ಬರ್ತಾವಳೆ. ರೀ ಏನೇ ಅದು ರೀ? ರೀ ಅಯ್ಯೋ ನಿನ್ನ ಮನೆ ಹಾಳಾಗ ರೀನಾ. ನನಗೂ 3 ತಿಂಗಳು. ಈ ಸಂತೋಷದ ಸುದ್ದಿನ ಆಕೆಗೆ ಹೇಳೋಣ ಅಂತ ಹೋಗ್ತಾ ಇದ್ರೆ ಆ ಕಡೆಯಿಂದ ಹೀಗೆ ಬರ್ತಾ ಇದ್ದಾಳು ಅವಳು. ರೀ ಅವನು ಮನೆ ಹಾಳಾಗ. ಆ ಕಡೆನೂ ರೀ ಈ ಕಡೆನೂ ರೀ. ನಿಂದು ಏನೇ ಅದು ರೀ? ನನಗೆ 4 ತಿಂಗಳು. ಅವಳಿಗೆ 4, ಇವಳಿಗೆ 3. ಹೀಗೆ ಆಗಿ ಹೋಗಿ 6 ವರ್ಷಕ್ಕೆ ಅವನು ಮನೆ ಹಾಳಾಗೋ 32 ಮಕ್ಕಳು ನೋಡ್ರಿ. ಯಾವ್ಯಾವ ಹೆಸರಿಟ್ಟಿದ್ದೀನೋ ಗೊತ್ತಿಲ್ಲ. ಯಾವ ಹಬ್ಬ ಅಂತವ ಅವಕ್ಕೆ ಅಂತೀನಿ. ಇಲ್ಲೆಡ್ ಕೂತವ್ ನೋಡಿ. ಮನೆ ತವರಿಸದ್ ಬಿಟ್ಟು ಯಾಕೆ ಬಂದಿದ್ರಿ ಇಲ್ಲಿಗೆ? ಅವನು ನನ್ನ ಶಿಷ್ಯ. ಏನು ನಾನು ಹೇಳಿದ ಮಾತು ಒಂದೂ ಕೇಳೋಲ್ಲ. ಯೋಗಾಸನ ಮಾಡಿ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಬರ್ತೀನಿ ಅಂತ ಹೋದವನು ಇನ್ನೂ ಬಂದಿಲ್ಲ. ಇರಲಿ ಅವನು ಮನೆ ಹತ್ರ ಹೋಗಿ ನೋಡ್ಕೊಂಡು ಬರ್ತೀನಿ. ಹಾಳಾಗ. ಈ ಜನಸ್ತಮ ನೋಡಿ ಬಹಳ ಆಶ್ಚರ್ಯ ಆನಂದವಾಗ್ತಾ ಇದೆ. ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಅಂತ ಹಿರಿಯವರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು. ಹೇಗೆಂದರೆ ಪ್ರಪಂಚದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಅದರಲ್ಲಿ ವಿಶೇಷವಾಗಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದರೆ ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಂದಿರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದರೆ ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಇರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟು ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದ್ದೆ ತಮಗೆ ಗೊತ್ತಿದೆ. ಅದರಲ್ಲೂ ವಿಶೇಷವಾಗಿ ನಿರಂತರವಾಗಿ ಯೋಗಾಭ್ಯಾಸ ಮಾಡಿದ್ರಿಂದ ಅವರಿಗೆ ತಾಳ್ಮೆ, ಏಕಾಗ್ರತೆ, ಶ್ರದ್ಧೆ, ಭಯ, ಭಕ್ತಿ ಇವೆಲ್ಲ ಹೆಚ್ಚಿ ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ,
ಭಾರತೃ ವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು ನೋಡಿ. ನಾವು ಕೂಡ ಜೀವನದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಮಾಡಿದಂತಹ ಯೋಗಾಭ್ಯಾಸವನ್ನು ಅಷ್ಟು ಮಾಡಿದ್ರೆ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡ್ಕೊಳ್ಳೋಷ್ಟು ಏಕಾಗ್ರತೆ ನಮಗೆ ಸಿಕ್ಕುತ್ತೆ. ಆದ್ದರಿಂದ ಅದನ್ನೆರಡು ಆಚರಣೆಯನ್ನು ಪ್ರಸ್ತುತಪಡಿಸೋಕೆ ಇಷ್ಟಪಡ್ತೀನಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲಿ ನರನಾಡಿಗಳ ಎಚ್ಚೆತ್ಕೊಂಡ್ಬಿಡುತ್ತೆ. ತಾವು ಕೂಡ ಕುಳಿತಿದ್ದಾಗ ಯೋಗಾಭ್ಯಾಸವನ್ನು ಮಾಡಬೇಕು. ಹೇಗೆ ಅಂದರೆ ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಅದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಅವಾಗ ಚಪ್ಪಾಳೆ ಹೊಡಿತಾ ಇದ್ದರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ. ಅವಾಗ ಅವಾಗ ಚಪ್ಪಾಳೆ ಶಬ್ದ ಬರ್ತಾ ಇದೆ. ಆ ಆನಂದ ಬಹಳ ಆನಂದ. ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠವನ್ನೆಲ್ಲ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಅವರು ಇಲ್ಲೇ ಎಲ್ಲಯ್ಯ ಹಾಳಾಗೋಗಿದ್ದೆ. ನಾನು ನಿಮ್ಮ ಮನೆ ಹತ್ರ ಹೋಗಿದ್ದೆ, ನಿಮ್ಮ ಆಕೆಯವರು ಹೊರಗೋಗ್ದ ಅಂತ ಹೇಳಿದ್ರು. ನಾನೆಲ್ಲೋ ಹೊರ್ಗೋಗಿದ್ಯಾ ಅಂದ್ಕೊಂಡಿದ್ದೆ ಕಣಯ್ಯ. ಗುಂಡ್ಕಲ್ ಬಂದಾಗ ಈ ಕಡೆ ಬಂದೆಲ್ಲ. ನಾನು ಹೇಳಿದ್ದೆಲ್ಲ ಯೋಗಾಸನ, ಪಾಠ, ಪ್ರವಚನ ಎಲ್ಲ ಮಾಡ್ದ. ಬ್ರಾಹ್ಮಣ ಹುಟ್ಟಿದ ಮೇಲೆ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಇವೆಲ್ಲ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಲ್ಲ. ಹೌದೌದು, ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಅಂಗಾಂಗಾಸನ ಮಾಡಿದ್ಯಾ? ಅಂಗಾಂಗಾಸನ ಅದು ಸಮಯ ಅಭಾವ ಮಾಡಲಿಲ್ಲ. ನಿಮ್ಮ ಮನೆ ಹತ್ರ ಹೋಗಿದ್ದೆ. ಸ್ವಾಮಿಗಳೇ ನನಗೆ ಮಕ್ಕಳಿಲ್ಲ ಅಂತ ಹೇಳಿದ್ರು. ಯಾರು? ನಿಮ್ಮ ಆಕೆಯವರು. ಅವನು ಅಲ್ಲಿ ಇಲ್ಲಿ ಹೋಗಿ ಊರೂರಿಗೆ ಯೋಗಾಸನ ಅಂತ ಮಾಡ್ಕೊಂಡು ಕೈಯು ಕಾಲು ಮುರ್ಕೊಂಡು ಕೂತ್ಕೊಂಡು ಚಪ್ಪಾಳೆ ಒಡಿಸ್ಕೊಂಡು ಬರ್ತಾನಮ್ಮ. ಅವನಿಗೆ ಒಂದು ಆಸನ ಗೊತ್ತಿಲ್ಲ, ಅದು ಅಂಗಾಂಗಾಸನ. ಆ ಅಂಗಾಂಗಾಸನ ಗುರು ಆದ ನಾನು ಮಾತ್ರ ಕಲ್ತ್ಕೊಂಡಿದ್ದೀನಿ. ಅದಕ್ಕೆ ನನಗೆ 32 ಜನ ಮಕ್ಕಳು. ಸಾಕು ಸುಮ್ಮನೆ ರೀ. ಆ ಮಕ್ಳು ಇಲ್ಲದೆ ಆದ್ರೂ ಚಿಂತೆ ಇಲ್ಲ. ಹಂಗಾಸನೂ ಬೇಡ, ಆ 32 ಜನ ಮಕ್ಕಳು ಬೇಡ. ನಮ್ಮ ಆಯ್ಕೆಗೆ ನಾನೇ ಮಗು ಆಗಿರ್ತೀನಿ, ನನಗೆ ಆಯ್ಕೆ ಮಗು ಆಗಿರ್ತಾರೆ. ಬೇರೆ ವಿಚಾರ ಹೇಳಿ. ಇನ್ನೇನು ಬೇರೆ ವಿಚಾರ ಹೇಳೋದು? ಇನ್ನೇನಯ್ಯ ಬೇರೆ ವಿಚಾರ ಹೇಳೋದು? ಬಹಳ ವೇಗವಾಗಿ ಬಂದರೆ ಏನು ಸಮಾಚಾರ? ಸೀತಾಮಾತೆಯವರು ತುಳಸಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಲ್ಲಿ ಹೋದ್ರೆ ನಮ್ಗೆ ಒಳ್ಳೊಳ್ಳೆ ಭೋಜನ, ರುಚಿ ರುಚಿಯಾದ ಭೋಜನ. ಎಂತ ರುಚಿ ನೋಡು ನೋಡು, ಅರಗೋರು ಭಜನೆ ಮಾಡು. ಎಂತ ರುಚಿ ನೋಡು ನೋಡು, ಅರಗೋರು ಭಜನೆ ಮಾಡು. ಅರಗೂರು ಭಜನೆ ಮಾಡು, ಶ್ರೀಹರಿಯ ಧ್ಯಾನವ ಮಾಡು. ಅರಗೂರು ಭಜನೆ ಮಾಡು, ಶ್ರೀಹರಿಯ ಧ್ಯಾನವ ಮಾಡು. ಎಂತ ರುಚಿ, ಎಂತ ರುಚಿ, ಎಂತ ರುಚಿ ನೋಡು ನೋಡು, ಅರಗೂರು ಭಜನೆ ಮಾಡು. ಆಮೇಲೆ ಬಲ್ಲವನೇ ಬಲ್ಲ ಬೆಲ್ಲದ ಸಿಹಿಯನ್ನ. ಬಲ್ಲವನೇ ಬಲ್ಲ ಬೆಲ್ಲದ ಸಿಹಿಯನ್ನ. ಬಲ್ಲದಿದ್ದರೆ ಅವನು ಮಾನವನೇ ಅಲ್ಲ. ಬಲ್ಲದಿದ್ದರೆ ಅವನು ಮಾನವನೇ ಅಲ್ಲ. ಎಂತ ರುಚಿ, ಎಂತ ರುಚಿ, ಎಂತ ರುಚಿ ನೋಡು ನೋಡು, ಅರಗೂರು ಭಜನೆ ಮಾಡು. ಎಂತ ರುಚಿ ನೋಡು ನೋಡು, ಅರಗೂರು ಭಜನೆ ಮಾಡು. ಅರಗೂರು ಭಜನೆ ಮಾಡು, ಶ್ರೀಹರಿಯ ಧ್ಯಾನವ ಮಾಡು. ಅರಗೂರು ಭಜನೆ ಮಾಡು, ಶ್ರೀಹರಿಯ ಧ್ಯಾನವ ಮಾಡು. ಎಂತ ರುಚಿ, ಎಂತ ರುಚಿ, ಎಂತ ರುಚಿ ನೋಡು ನೋಡು, ಅರಗೂರು ಭಜನೆ ಮಾಡು. ಎಂತ ರುಚಿ ನೋಡು ನೋಡು, ಅರಗೂರು ಭಜನೆ ಮಾಡು. ರುಚಿ ನೋಡು ನೋಡು.
ಮಾನ್ವಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಣ ಋತೆ ಸುರನುತೆ ಮಾನ್ವಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಣ ನೃತೆ ಸುರನುತೆ ಭಾಗ್ಯ ಪ್ರದಾತೆ ಅಮ್ಮ 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 ಭಾಗ್ಯ ಪ್ರದಾತೆ ಕೊರೆ ಹರಿ ಪ್ರೀತೆ ಭಾಗ್ಯ ಪ್ರದಾತೆ ಕೊರೆ ಹರಿ ಪ್ರೀತೆ ಸುರಮುನಿ ಪೂಜಿತೆ ಶ್ರೀ ಕುಲದೇವತೆ ಸುರಮುನಿ ಪೂಜಿತೆ ಶ್ರೀ ಕುಲದೇವತೆ ಶ್ರೀ ತುಳಸಿ ಮಾತೆ ಶುಭಮಯಿ ತಾಯೇ ಶುಭೋದಯೇ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ 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 ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವ. ಇಂತಹ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನೂ ಹರಿಸಿದಾಯಿ. ಆಹ್, ಎಂತಹ ಹರ್ಷದ ಸುದಿನವಿದ. ಈ ದಿನ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತಗೆ ಎನ ಮಾವ ಅತ್ತೆಯರು ಮಮ ಪ್ರಾಣ ಕಾಂತಗೆ ಎನ ಮಾವ ಅತ್ತೆಯರು
ಶತಮಾನಂ ಭವತು ಶತಾಯುಷಿ ದೀರ್ಘ ಸುಮಂಗಲೀ ಭವ ಇಷ್ಟ ಸಿದ್ಧಿ ಕಾರ್ಯ ಪ್ರಾಪ್ತಿರಸ್ತು ಆರೋಗ್ಯ ಸಿದ್ಧಿ ಪ್ರಾಪ್ತಿರಸ್ತು ಶುಭವಾಗಲಿ. ಜಾನಕಿಯು ಈ ದಿನ ನನ್ನ ಪಟ್ಟಾಭಿಷೇಕವೆಂದು ಜಾನಕಿಯು ಬ್ರಾಹ್ಮಣೋತ್ತಮನ್ನು ಕರೆಸಿ ದಾನ ಧರ್ಮಗಳನ್ನು ಮಾಡುತ್ತಿರುವಳು. ನಾನು ವನವಾಸಕ್ಕೆ ಹೋಗುವ ವಿಚಾರವನ್ನ ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ, ಜಾನಕಿ. ಹರಿಪುತ್ರ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ಮೇಘ ಸುವಿಚಾರಶೀಲ ನೀಲಕುಂತಳ ವಿಶಾಲ ರಾಮನ ನೋಡುವೆ ಮನಧಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಹರಿಪುತ್ರ, ಸೀತಾ, ಸಖಯೇನೋ ಸ್ವಾಮಿ ಸೀತಾ, ಸಂತೋಷ ಆಗಿದೆ. ಸಖಯೇನೋ ಸಂತೋಷ ಆಗಿದೆ. ಸಖಯೇನೋ ಸಂತೋಷ ಆಗಿದೆ. ಬಹುಕಾಲ
ಸಾಕೇತವು ಸಂತೋಷವ ಸದಾ ಪಡೆಯುವ ಶ್ರೀರಾಮಚಂದ್ರನು ಅರಸ ರಾಮನ ಜಯಕಾರ ಅರಸ ರಾಮನ ಜಯಕಾರ ಕೇಳುತ್ತ ನಲಿವಿನ ಮನಸಾರ ಕೇಳುತ್ತ ನಲಿವಿನ ಮನಸಾರ ಸಖಾಯಿರು ಹರಿಪುತ್ರ ಸೀತಾ ಹೌದಲ್ಲರಿ ಸಖಾಯೇನೋ ಸಂತೋಷವಾಗಿವೆ ಬಹುಕಾಲದ ಬಯಕೆ ಈಡೇರಿದೆ ಸಖಾಯೇನೋ ಸಂತೋಷ ಆರ್ಯಪುತ್ರ ಸೀತಾ ಇದೇನು ಸ್ವಾಮಿ ಲೋಲನೆ ಚಿಂತೆಯ ಮಾಡುವುದೇನೇನು ಹರಿಪುತ್ರ ಏನಾಯ್ತು ಸ್ವಾಮಿ
ಆರ್ಯಪುತ್ರ, ಇದೇನು ಸ್ವಾಮಿ, ಈ ದಿನ ನಿಮಗೆ ಪಟ್ಟಾಭಿಷೇಕ ಮಹೋತ್ಸವವು. ಇಂತಹ ಶುಭ ಸಮಯದಲ್ಲಿ ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರುವುದಲ್ಲ. ಕಾರಣವೇನು ಸ್ವಾಮಿ, ನನ್ನೊಡನೆ ತಿಳಿಸಬಾರದೆ? ಜಾನಕಿ, ಏನೆಂದು ಹೇಳಲಿ? ದಶರಥ ಕಾಲ ಸೋತ ಭರತನಿಗೆ ರಾಜ್ಯವಲ್ಲ. ಪಿತಾ ದಶರಥ ಕಾಲ ಸೋತ ಭರತನಿಗೆ ರಾಜ್ಯವಲ್ಲ. ಅತಿಶಯದಿಂದ ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವುದಿಲ್ಲ. ಏನು ಸ್ವಾಮಿ, ನಿಮ್ಮ ಪಟ್ಟಾಭಿಷೇಕವು ನಡೆಯುವುದಿಲ್ಲವೇ? ಇಲ್ಲ ಸೀತಾ. ಕಾರಣವೇನು ಸ್ವಾಮಿ? ಸೀತಾ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನ ಈಗ ಕೇಳಿಕೊಂಡರಂತೆ. ಏನೆಂಬುದಾಗಿ? 1ನೇ ವರಕ್ಕೆ ನನಗಾಗುವ ಪಟ್ಟಾಭಿಷೇಕವನ್ನು ತಬ್ಬಿಸಿ ನನ್ನ ಸಹೋದರ ಭರತನಿಗಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರು ಮುಡಿಯಿಟ್ಟು ಜಟಾವಲ್ಕಧರನಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ. ಸೀತಾ, ಅದಕ್ಕಾಗಿ ನಾನು ವನವಾಸಕ್ಕೆ ಹೊರಟಿರುವೆನು. ನೀನು ನಿನ್ನ ತವರು ಮನೆಗೆ ಹೋಗಿ ಮಾತಾಪಿತೃಗಳ ಸೇವೆಯಲ್ಲಾದರೂ ನಿರತಳಾಗಿರು. ಇಲ್ಲದೆ ಹೋದರೆ ಇಲ್ಲಿಯೇ ಇದ್ದುಕೊಂಡು ನಿನ್ನ ಅತ್ತೆ ಮಾವರ ಸೇವೆಯಲ್ಲಾದರೂ ನಿರತಳಾಗಿರು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬರುವೆನು. ನಿನ್ನ ಹೃದಯವೂ ಅದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಹರಿಪುತ್ರ, ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸೆ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯು ನಾನು ಸ್ವಾಮಿ. ನಿಮ್ಮ ನಗಲಿ ಹರೆಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡವೇ ಕರೆದುಕೊಂಡು ಹೋಗಿ. ಸೀತಾ, ಕಾಡು ಮೃಗಗಳಿಂದಲೂ ಕ್ರೂರ ರಾಕ್ಷಸರಿಂದಲೂ ಕೂಡಿರುವ ಆ ಅಭಯಾರಣ್ಯದಲ್ಲಿ ನೀನು ವಾಸ ಮಾಡುವುದು ಬಹಳ ಕಷ್ಟಕರವಾದದ್ದು. ಸುಮಕೋಮಲೆಯಾದ ನಿನಗೆ ಅರಮನೆಯ ವಾಸವೇ ಹೊರತು ಅರಣ್ಯ ವಾಸವಲ್ಲ. ಆದ್ದರಿಂದ ನನ್ನ ಮಾತನ್ನು ಕೇಳು, ಈ ಅರಮನೆಯಲ್ಲಿ ಸುಖವಾಗಿರು. ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ
ಅಯೋಧ್ಯೆಯಲ್ಲಿ ಅರೆಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಪ್ರಭು. ಆ ಅರಣ್ಯದಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಸಹಿಸಿಕೊಂಡು ನಾನು ಕಾಲವನ್ನು ಕಳೆಯುವೆನು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡವೇ ಕರೆದುಕೊಂಡು ಹೋಗಿ. ನೀವೇನಾದರೂ ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಜಾನಕಿಯು ನನ್ನನ್ನು ಬಿಟ್ಟಿರಲಾರದೆ ಈ ರೀತಿ ಮಾತನಾಡುತ್ತಿರುವಳು. ದೈವವಿಚ್ಛೆ ಸೀತಾ, ನಡೆ, ಜನಕದಲ್ಲಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಹೋಗೋಣ. ಆಗಲಿ ಸ್ವಾಮಿ. ಅಣ್ಣ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಇದೇನು ಇಂದು ನಿಮ್ಮ ಪಟ್ಟಾಭಿಷೇಕವೆಂದು ಇಡೀ ಅಯೋಧ್ಯೆ ಸಾಮ್ರಾಜ್ಯವೇ ಸಂತೋಷ ಸಂಭ್ರಮಗಳಿಂದ ಕೂಡಿರುವಾಗ ನಿಮ್ಮ ಮುಖ ಕಮಲ ಈ ರೀತಿ ಕಾಂತಿನವಾಗಿರಲು ಕಾರಣವೇನು? ಹೇಳಣ್ಣ, ನಿಮ್ಮ ಮನವನ್ನು ವಹಿಸಿದ ಘಾತುಗಳಾರು, ಅವನು ಇಂದ್ರನಾಗಲಿ ಚಂದ್ರನಾಗಲಿ ಭುವನ ಬ್ರಹ್ಮಾಂಡ ದಂಡ ಪುತ್ರರಾಗಿರಲಿ, ಅವನ ರುಂಡ ಮುಂಡವು ತೊಂಡರಿಸಿ ಅಂಡ ದೇವತೆಗೆ ರಕ್ತ ದೋಗಳಿಗೆ ಹರಿಸುತ್ತೇನೆ. ಯಕ್ಷ ರಾಕ್ಷಸ ಗಾನ ಗಂಧರ್ವ ಸಿದ್ಧಿ ಸಾಧ್ಯ ವಿದ್ಯಾಧರ ಕೆಂಟರ ಕೆಂಪುಸರ ಹಟ್ಟ ಬಂದರು ಹೇಳಿದ್ದೇನೆ. ಬ್ರಹ್ಮಾದಿ ಬೃಂದಾರ ಕರಂದಾಗಿ ಬಂದರು ಅವರನ್ನು ಹಂದಗೆಡಿಸಿ ತನ್ನ ದಾರಿ ರಂಜನ ಮಾಡುತ್ತೇನೆ. ಹೇಳಣ್ಣ, ಆ ದ್ರೋಹಿ ಯಾರು? ಲಕ್ಷ್ಮಣ, ಅಣ್ಣ, ಮತ್ತೇನು ಇಲ್ಲ. ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆಯವರು ಕಷ್ಟಕರವಾದ ರಾಜ್ಯಭಾರವನ್ನು ತಪ್ಪಿಸಿ ಸುಖಕರವಾದ ವನವಾಸವನ್ನು ನೇಮಿಸಿ. ರಾಮಚಂದ್ರ ಏನು ಹೇಳಿದೆ? ಸಾಕೇತಪುರ ಜೈ ಬರೆಯುತ್ತಾರೆ, ವರ ರಘುವರ ನಿಂತರೆ ಸಾಕೇತಪುರ ಜೈ ಬರೆಯುತ್ತಾರೆ. ಅಣ್ಣ, ಸಾಕೇತಪುರ ಜೈ ಬರೆಯುತ್ತಾರೆ, ವರ ರಘುವರ ನಿಂತರೆ ಸಾಕೇತಪುರ ಜೈ ಬರೆಯುತ್ತಾರೆ. ಅಣ್ಣ, ಮಾತನಾಡಿದಂತ ಗುರುವರನ್ನು ಕರೆಯಬಾರದು. ಅಣ್ಣ, ಮಾತನಾಡಿದಂತ ಗುರುವರನ್ನು ಕರೆಯಬಾರದು. ಸಾಕೇತಪುರ ಜೈ ಬರೆಯುತ್ತಾರೆ, ವರ ರಘುವರ ನಿಂತರೆ ಸಾಕೇತಪುರ ಜೈ ಬರೆಯುತ್ತಾರೆ. ಅಣ್ಣ, ರಾಮ ಕಾಡ ಸೇರಿ ಬಂದ ಸುಖದಲ್ಲಿ ರಾಜ್ಯವನ್ನು ಆಳುವನು. ಸೇರಿ ಬರೆದ ಸುಖದಲ್ಲಿ ರಾಜ್ಯವನ್ನು ಆಳುವನು. ಉಳಿತನ ಮುಂದಾಗಿರಲಿ ಬರೆಯೋ ಅಣ್ಣ, ಉಳಿತನ ಮುಂದಾಗಿರಲಿ ಬರೆಯ ತಂದೆಯಾಡಿದಂತ ಮಾತ ಪಾಲಿಸದಿರೋ, ತಂದೆಯಾಡಿದಂತ ಮಾತ ಪಾಲಿಸಿದರು. ಸಾಕೇತಪುರ ಜೈ ಬರೆಯುತ್ತದೆ, ವರ ರಘುವರ ನಿಂತರೆ ಸಾಕೇತಪುರ ಜೈ ಬರೆಯುತ್ತದೆ. ಅಣ್ಣ, ಕೂಡದು ನೀನು ವನವಾಸಕ್ಕೆ ಹೋಗಲೇ ಕೂಡದು. ಮಹಾಮಾಶ್ಚರ್ಯ ವಿಷಭರಿತ ಕಾಳ ಸರ್ಪಣಿ ಯಾನ ಕೈಕೆಯ ಮೋಹಕ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ಆರ್ಧದನ್ನೇ ಮಾತನ್ನು ದಾಖಲೆ ಕೂಡದು. ನಿನಗೆ ಒಲಿದು ಬಂದು ರಾಜಲಕ್ಷ್ಮಿ ತಿರಸ್ಕರಿಸಿ ಕಾಡಿಗೆ ಹೋಗುವುದು ಯಾವುದಾದ ಕೀರ್ತಿ ಪರಾಕ್ರಮದಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನ ಹರವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗ ಮೀರಿ ನಡೆಯುವಾತನು ತಂದೆಯಾದರೂ ಸರಿ, ಗುರುವಾದರೂ ಸರಿ, ಅವನು ಶಿಕ್ಷಾ ಅಪರಾಧವೆಂದು ಧರ್ಮಶಾಸ್ತ್ರವು ಹೇಳುತ್ತಿರುವುದು. ಈಗಿರುವಲ್ಲಿ ಆ ಕಿರಂಡಿ ಮಾತಿಗೆ ಮನಸೋತು ನಿನಗೆ ವನವಾಸವಿಸುವ ತಂದೆ ಸಹ ಶಿಕ್ಷಾರಲ್ಲವೇ? ಭಂಗಂ ನರೇಂದ್ರ ಮುಂದೆ ಹಾರಿ ಹೋಗ್ತೀಯಂತೆ. ನೀನೇ ತಂದೆ ಮಾತನ್ನು ತಿರಸ್ಕರಿಸಲೇಬೇಕು. ಧರ್ಮಾತ್ಮನು ಕುಲಜೇಶನ ಹಾದ ನಿನ್ನ ಮೇಲಿನ ದ್ವೇಷ ಅಸೂಯೆಗಳಿಂದಲೂ ತನ್ನ ಮಗನ ಮೇಲಿನ ಮಹಾಮಮಕಾರಗಳಿಂದಲೂ ರಾಜನೀತಿ ಧರ್ಮವನ್ನು ಉಲ್ಲಂಘಿಸಿ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವಾಗಿಸಿರುವ ಆ ಕುಲದ್ರೋಹಿ ನಾವಿಲ್ಲದ ಅಣ್ಣ, ನಾವಿಲ್ಲದ ಕೈಗೆಯ ಅಣ್ಣ, ನಾವಿಲ್ಲದ ಕೈಗೆಯ ನನತನವನು ಏನ ಬೇಡ ಅಣ್ಣ, ಏನ
ನೀನಿರುವಾಗಲೇ ಈ ರಾಜ್ಯವನ್ನು ಮತ್ತೊಬ್ಬರು ಆಳುವುದೆಂದರೇನು? ಇದಕ್ಕೇನಾದರೂ ಬರೆದನ್ನು ಬರೆದು ಬಿಡಿಸುವುದಾದರೆ ಬರಲಿ, ನನ್ನ ಮುಂದೆ ತಗ್ಗ ಪ್ರತಿಕ್ರಿಯೆಗಳನ್ನೇ ಮಾಡಿಬಿಡುತ್ತೇನೆ. ಲಕ್ಷ್ಮಣ, ಅಣ್ಣ, ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ? ಈ ಕಾಲದಲ್ಲಿ ನೀನು ಹುಡುಕಬಾರದು. ಶಾಂತನಾಗು ಲಕ್ಷ್ಮಣ. ಅಣ್ಣ, ಧರ್ಮಜ್ಞ ನಿನ್ನ ಮಾತಿಗೆ ಪ್ರತಿಯೊಂದು ಭಾವಿಸಬೇಡ. ಚಿಕ್ಕಂದಿನಲ್ಲಿ ಒಂದು ಅರಗಣಿ ಸಹ ಇದನ್ನು ಬಿಟ್ಟು ಇದ್ದವನ್ನಲ್ಲ. ಈಗ 14 ವರ್ಷ ಕಾಲ ನಿನ್ನ ಬಿಟ್ಟಿರಲು ಸಾಧ್ಯವಿಲ್ಲಣ್ಣ. ಆದ್ದರಿಂದ ನಾನು ಸಹ ನಿನ್ನ ಜೊತೆಗೆ ವನವಾಸಕ್ಕೆ ಬರುವೆನು. ನನ್ನನ್ನು ಕರೆದುಕೊಂಡು ಹೋಗುವಣ್ಣ. ಲಕ್ಷ್ಮಣ, ಜಾನಕಿಯು ನನ್ನ ಸಂಗಡ ವನವಾಸಕ್ಕೆ ಹೊರಟಿರುವಳು. ಈಗ ನೀನು ಬಂದರೆ ಇಲ್ಲಿ ಮಾತಾಪಿತೃಗಳ ಸೇವೆಯನ್ನು ಮಾಡುವರ್ಯಾರು? ಅಲ್ಲದೆ ಭರತನ ರಾಜ್ಯಭಾರ ಕ್ರಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳುವರ್ಯಾರು? ಅಣ್ಣ, ಮಾತಾಪಿತೃ ಸೇವೆ ಮಾಡಲು ಭರತ ಶತ್ರುಘ್ನರಿಲ್ಲವೇ? ಇನ್ನು ಭರತ ರಾಜಕ್ರಮ ನೋಡಿಕೊಳ್ಳಲು ದುಷ್ಟ ಕೈಗೆ ಇಲ್ಲವೇ? ಸೀತಾರಾಮರ ಸೇವೆ ಮಾಡಿಕೊಂಡಿರೋ ನನಗೆ ಅದನ್ನೇನು ಕೊಡು ಅಣ್ಣ. ಲಕ್ಷ್ಮಣ, ನಡೆ, ಜನಕನೆಲೆಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಹೋಗೋಣ. ಆಗಬಹುದು ಅಣ್ಣ.
ನೋಡೇನೆ ನೋಡೇನೆ ಕೈಕ ನನ್ನ ಪ್ರಾಣ ಸಮಾನ ರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ನಾನು ಹೇಗೆ ಕಳಿಸಲಿ ಕೈಕಾ? ನಾನು 60,000 ವರ್ಷಗಳ ಕಾಲ ಆಳಿದ ನನ್ನ ಮಣಿ ಮಕುಟವನ್ನು ನಿನ್ನ ಪಾದಕ್ಕೆ ಅರ್ಪಿಸಿದೆ. ರಾಮಚಂದ್ರನು ಮಾತ್ರ ವನವಾಸಕ್ಕೆ ಹೋಗುವುದು ಬೇಡ ಕೈಕಾ, ಹೋಗುವುದು ಬೇಡ. ಪ್ರಾಣೇಶ್ವರ, ನೀವು ಈ ರೀತಿ ಕೇಳಲು ಕೂಡದು, ನಾನು ಹೇಳುವುದೂ ಇಲ್ಲ. ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ, ಇದು ನಡೆಯುವುದೇ ಖಂಡಿತ. ಅಯ್ಯೋ ಎಂಬಾರಿ ಸ್ವರೂಪಿಣಿ, ಹಠವನ್ನು ಬಿಡದ ಹೆಂಗಸಿಗೂ ಕೆರಳದ ಪಿಚಾಚಿಗೂ ಏನು ವ್ಯತ್ಯಾಸವಿರುವುದು? ಹಾ ಬ್ರಹ್ಮನು ನಿನ್ನ ಹೃದಯದಲ್ಲಿಲ್ಲ ಒಲ್ಲೇಸುವಾದರೂ ಕರುಣ ಎಂಬುದ ಇಡಲಿಲ್ಲವೇ? ರಾಮ, ರಾಮಚಂದ್ರ, ರಾಘವ. ಜನಕ, ನಾವಿನ್ನೂ ವನವಾಸಕ್ಕೆ ಹೊರಡುವೆವು. ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ ಜನಕ. ಈ ವಿಚಾರವನ್ನ ಸೀತಾ ಲಕ್ಷ್ಮಣನಿಗೆ ತಿಳಿಸಲು ಅವರು ಸಹ ನನ್ನನ್ನೇ ಅನುವರ್ತಿಸಿ ಹೊರಟಿರುವು. ಇದಕ್ಕೆ ತಮ್ಮ ಆಜ್ಞೆಯಾಗಬೇಕು ಜನಕ. ರಾಮಚಂದ್ರ, ನಿರ್ಭಾಗ್ಯನಾದ ನಾನು ನಿನ್ನನ್ನು ನಾನು ಏನೆಂದು ಆಶೀರ್ವದಿಸಲಿ? ಸಿಂಹಾಸವನ್ನು ಏರಲು ನಿಶ್ಚಯಿಸಿದ ಲಗ್ನವು ಹಿಂದೆ ವಿಘ್ನವಾಗಿ ಕಾಣುತ್ತಿರುವುದಲ್ಲ. ತ್ರಿಕಾಲಾದ ಜ್ಞಾನಿಗಳು ವಶಿಷ್ಠ ಮುನಿಗಳು ನಿನಗೆ ಕಟ್ಟಿದ ಕಂಕಣವು ಕಾಡಿನಲ್ಲಿ ಗಂಧ ಮುಲಾದಿಗಳನ್ನು ತಿಂದು ಜೀವಿಸುವಂತಾಯಿತೆ. ಜನಕ, ನಾನು ಸಹ ಅಣ್ಣನ ಜೊತೆ ವನವಾಸಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ, ಸಕಲ ಗುಣ ಲಕ್ಷಣ ಈ ರಾಜ್ಯ ವೈಭೋಗವನ್ನು ತರುಣಿಯಾದ ಸತಿಯನ್ನು ಆಗಲಿ ಅಣ್ಣನನ್ನೇ ಹಿಂಬಾಲಿಸಿ ಹೊರಟಿರುವ ನಿನ್ನ ಕೆಲಸ ಆಜ್ಞೆಯವೇ ಸರಿ. ಪೂಜ್ಯರಾದ ಮಾವನವರು, ನಾನು ನನ್ನ ಪತಿ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ಅನುಮತಿ. ಅಮ್ಮ, ದೀರ್ಘ ಸುಮಂಗಲಿಯ ಸೀತಾ, ಅಯೋಧ್ಯ ಸಾಮ್ರಾಜ್ಯ ಭಾಗ್ಯಲಕ್ಷ್ಮಿ, ನೀನು ವನವಾಸಕ್ಕೆ ಹೊರಟೇನಮ್ಮ. ಅಯ್ಯೋ, ಪತಿವ್ರತೆಯಾದ ನಿನಗೆ ಪ್ರತಿ ಉತ್ತರವನ್ನು ಹೇಳಲು ನಾನು ಸಕ್ತನಲ್ಲ. ಇದೆಂತಹ ವಿಚಿತ್ರವಿದೆ. ಒಂದು ಕಡೆ ಪತಿಯ ವಾಗ್ದಾನವನ್ನು ನೆರವೇರಿಸಲು ಸಿದ್ಧಳಾಗಿ ಹೊರಟು ನಿಂತಿರುವ ಸತಿ ಶಿರೋಮಣಿ, ಒಂದು ಕಡೆ ತನ್ನ ಸುಖಕ್ಕಾಗಿ ತನ್ನ ಪತಿಯ ಪ್ರಾಣವನ್ನು ಹೀರಲು ಸಿದ್ಧಳಾಗಿ ನಿಂತಿರುವ ಮೃತ್ಯು ಸ್ವರೂಪಿಣಿ, ಒಂದು ಕಡೆ ಪುಣ್ಯದ ನಿಧಿ, ಇನ್ನೊಂದು ಕಡೆ ಪಾಪದ ಜಲದಿ, ಒಂದು ಕಡೆ ದೇವತಾ ಹೃದಯ, ಒಂದು ಕಡೆ ದಾನವ ಹೃದಯ. ಅಯ್ಯೋ, ಒಟ್ಟಿ ಕಣ್ಣುಗಳು ಈ ನನ್ನ ಜೀವರತ್ನಗಳನ್ನು ಆಗಲಿ ನಾನು ಹೇಗೆ ಜೀವಿಸಲಿ? ಲಕ್ಷ್ಮಣ, ಈ ದೃಶ್ಯವನ್ನು ನೋಡುತ್ತಿರುವ ನನ್ನ ಕಣ್ಣುಗಳು ಹಿಂಗೆ ಹೋಗಬಾರದೆ. ಆಯ್ತಾ, ನಿನಗೆ ಕರ ಮುಗಿದು ಬೇಡಿಕೊಳ್ಳುವೆನು. ರಾಮಚಂದ್ರ ವನವಾಸವನ್ನು ತಪ್ಪಿಸಿ ನೀನ ಮಾಂಗಲ್ಯವನ್ನು ಗಟ್ಟಿ ಮಾಡಿಕೊ. ಅಡವಿ ಅನಾಥರಂತೆ ಅಡವಿ ಪಾಲಾಗುವ ಈ ನನ್ನ ಮುದ್ದು ರತ್ನಗಳನ್ನು, ಕುಲ ವಧುವನ್ನು ವಿಪತ್ತಿನಿಂದ ಪಾರು ಮಾಡಿ ನೀನು ಕೀರ್ತಿವಂತಳಾಗು. ಅಲ್ಲದೆ ಭರತನೇ ಅಣ್ಣನೇ ಸರ್ವಸ್ವವೆಂದು ನಂಬಿರುವ ಭರತನು ಕೂಡ ನಿನ್ನ ಮಾತನ್ನು ನೆರವೇರಿಸಲಾರ. ನಿನಗೆ ಬೇಕಾದರೆ ಬೇರೆ ಯಾರ ವರವನ್ನಾದ್ರೂ ಕೇಳು, ನಾನು ಖಂಡಿತ ನಡೆಸಿಕೊಡುವೆನು ಕೈಕಾ, ನಡೆಸಿಕೊಡುವೆನು. ಪ್ರಾಣೇಶ್ವರ, ಇದೀಗ ತಾನು ಕೊಟ್ಟಿರುವ ವರವನ್ನು ನೆರೆಸುವುದಕ್ಕೆ ಈ ರೀತಿ ಯೋಚಿಸುತ್ತಿರುವೆ. ಹೀಗಿರುವಲ್ಲಿ ನಿಮ್ಮಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೆ? ರಾಮನ ವನವಾಸಕ್ಕೆ ಹೋಗಲೇಬೇಕು. ಅಯ್ಯೋ ವಿಷ ಹೃದಯಗಳೇ, ಕಠಿಣ ಮನಸ್ಕಳೇ, ನಿನ್ನ ನಾಲಿಗೆಯ ಸೇದಿ ಹೋಗಬಾರದೆ. ಏನಂದಿರಿ?
ನನ್ನ ನಾಲಿಗೆ ಸೇದಿ ಹೋಗಬೇಕೆ? ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳಿಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ನಾಲಿಗೆ ಸೇದಿ ಹೋಗಲಿ. ರಾಮ, ಲಕ್ಷ್ಮಣ, ಎಂತೋ ಕಳ್ಳು ಕಲ್ಲೆ ಸುತರ ನಾನೆಂತೋ ಕಳ್ಳು ಕಲ್ಲೆ ಎಂತೋ ಕಳ್ಳು ಕಲೆ ಸುತರ ನಾವೆಂತೋ ಕಳ್ಳು ಕಲೆ ಲಕ್ಷ್ಮಣ ಅಂದ ಕಾಡೆಗೆ ಸುಂದರ ನಾದೆಂತೋ ಕಾಳು ಕಾಲೆ ಸಮಾಧಾನವಾಗಿ ಅಂದ ಕಾಡಿಗೆ ಕಳುಹಿ ಎಂತೋ ಜೇನೆ ಸಾಲೆ ಸುತರ ಎಂತೋ ಕಾಳುಗಾಲೆ ಸುತರ ಎಂತೋ ಕಾಳುಗಾಲೆ ರಾಮ ಲಕ್ಷ್ಮಣ ರಾಮ ರಾಮ ಲಕ್ಷ್ಮಣ ಭೂಮಿ ಮಾತೆಯ ಪ್ರೇಮ ಒಳ್ಳೆದು ನಾ ರಾಮ ಪ್ರೇಮ ಒಳ್ಳೆದು ನಾ ರಾಮ ಕಳುಗಲೆ ಸುತರ ರಾಮ ಪ್ರೇಮ ಒಳ್ಳೆದು ನಾ ಅಬ್ಬ ಕಳುಗಾಲೆ ಸುತರ ಎಂತೋ ಕಳುಗಾಲೆ ಸುತರ ನಾವೆಂತೋ ಕಳುಗಾಲೆ ಅಯ್ಯೋ ನಿಷ್ಕರುಣಿ ಎಮ್ಮಾರಿ ಸ್ವರೂಪಿಣಿ, ಏನು ಮೋಸ ಮಾಡಿದೆ ಸುಮಂತ್ರ. ವನವಾಸಕ್ಕೆ ಹೊರಟು ನಿಂತಿರುವ ಈ ನನ್ನ ರಾಮಚಂದ್ರನಿಗೆ 14 ವರ್ಷಗಳ ಕಾಲ ಬೇಕಾಗುವ ಸಕಲ ಸಾಮಗ್ರಿಗಳು ರಥಾಶ್ವಗಳನ್ನು ಒಡೆದು ಕಾಡಿನಲ್ಲಿ ಸುಖವಾಗಿ ಬಾಳಲಿ. ನೀನು ಸುಮಂತ್ರ, ನಿಲ್ಲಪ್ಪ ನಿಲ್ಲು, ಮಹಾರಾಣಿಯವರು ಏನು ಆಜ್ಞೆ ಮಾಡಿದಂತಿದೆ, ನಿಲ್ಲಪ್ಪ ನಿಲ್ಲು. ಸಕಲವು ರಾಮನ ಹಿಂದೆ ಹೋದರೆ ಕೆರೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಸಾಮ್ರಾಜ್ಯವನ್ನು ನನ್ನ ಮಗನಾಳಬೇಕೆ?
ರಾಮನ ಹಿಂದೆ ಒಂದು ಹುಲ್ಲು ಕಡ್ಡಿಯೂ ಹೋಗಕೂಡದು. ಅಮ್ಮ, ವನವಾಸ ಮಾಡುವ ನಮಗೆ ಇವುಗಳೆಲ್ಲ ಅನಾವಶ್ಯಕ. ಜನಕನ ನಿಮ್ಮಗಳ ಆಶೀರ್ವಾದವೇ ನಮಗೆ ಬೇಕಾಗಿರುವುದು. ರಾಮ, ವನವಾಸಕ್ಕೆ ಹೋಗುವ ನಿನಗೆ ಈ ಆಭರಣಗಳೇಕೆ? ಇದನ್ನೆಲ್ಲ ತೆಗೆದು ನಾನು ಕೊಡುವ ನಾರ್ಮುಡಿಗಳನ್ನು ಉಟ್ಟು ಹೊರಡುವನಾಗು. ಆಗಬಹುದು. ಎಲ್ಲಿ ಆ ನಾರು ಮುಡಿಯನ್ನು ಕೊಡಿ. ಇದೋ ಸ್ವೀಕರಿಸು. ಲಕ್ಷ್ಮಣ, ಪಾಪ ನೀನು ಸಹ ನಿಮ್ಮ ಅಣ್ಣನನ್ನೇ ಹಿಂಬಾಲಿಸುತ್ತಿರುವಲ್ಲ, ಇದೋ ತೆಗೆದುಕೋ. ಸೀತಾ, ತೆಗೆದುಕೊಂಡ. ನಾರುಮಡಿಯನ್ನು ಯಾರಿಗೆ ಕೊಡುವೆ? ರಾಮಚಂದ್ರನಿಗೆ ಓರ್ವನಿಗೆ ನಾರುಮಡಿಯನ್ನು ಕೊಡುವುದಲ್ಲದೆ ಸೀತಾದೇವಿಗೂ ನಾರುಮಡಿಯನ್ನು ಕೊಡುವೆಯಾ? ಸೀತಾದೇವಿ ಧರಿಸಿರುವ ಆಭರಣಗಳು ನಿಮ್ಮ ತಂದೆಯ ಮನೆಯದೋ ಅಥವಾ ದಶರಥ ಚಕ್ರವರ್ತಿಯ ಮನೆಯದು? ಜನಕ ಮಹಾರಾಜನ ಮನೆಯದಲ್ಲದೆ ಮತ್ಯಾರ ಹಂಗೇನೂ ಇಲ್ಲ. ಜ್ಞಾನವಿಲ್ಲದೆ ಹೆಂಗಸಿ, ನೀ ಬಾಯಿ ಮುಚ್ಚು, ಇಲ್ಲವಾದರೆ ಶಬ್ಜು ಬಿಟ್ಟೇನು ಎಚ್ಚರ. ಶಾಂತರಾಗಿ. ನನ್ನ ಪತಿಯೇ ನಾರ್ಮಣಿಯನ್ನುಟ್ಟು ವನವಾಸಕ್ಕೆ ಹೋಗುತ್ತಿರುವಾಗ ಈ ವಸ್ತ್ರಾಭರಣಗಳಿಂದ ನನಗಾಗಬೇಕಾದ ಪ್ರಯೋಜನವಾದರೆ ಏನು? ಅತ್ತೆಯವರೇ, ಜನಕ, ನಾವಿನ್ನೂ ವನವಾಸಕ್ಕೆ ಹೊರಡುವೆವು. ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ ಜನಕ. ರಾಮಚಂದ್ರ, ಕಡೆಗೂ ವನವಾಸಕ್ಕೆ ಹೊರಟೆ ಬಿಟ್ಟೆಯ ರಾಮಚಂದ್ರ, ಹೀಗೆ ಬಾ, ನಿನ್ನನ್ನು ಸಾರಿ ಆಲಂಗಿಸಿಕೊಳ್ಳುವೆ. ಜನಕ, ಸಮಾಧಾನರಾಗಿ. ಲಕ್ಷ್ಮಣ, ಹೀಗೆ ಬಾ, ನಿನ್ನನ್ನು ಸಾರಿ ಆಲಂಗಿಸಿಕೊಳ್ಳುವೆ. ಮಕ್ಕಳೇ, ಅಮ್ಮ, ದೀರ್ಘ ಸುಮಂಗಲಿಯಾಗ ಮಕ್ಕಳೇ. ನಿಮ್ಮ ಜನಕ, ಈ ವ್ಯಸನವನ್ನು ಬಿಟ್ಟು ಸಮಾಧಾನರಾಗಿ. ಮಕ್ಕಳೇ, ಇನ್ನೆಲ್ಲಿ ಸಮಾಧಾನ? ಇದು ನಮ್ಮ ನಿಮ್ಮ ಕೊನೆಯ ದರ್ಶನ. ರಾಮ, ಮಕ್ಕಳೇ. ಪಿತಾ ದಯಾ ಸಾಗರ. ಜನಕ, ದಶರಥನ ಹೋಗಿ ಬರುವೆವು. ದಶರಥನ ಹೋಗಿ ಬರುವೆವು. ದಯವಿರಲಿ ಪಿತಾ ದಯಾ ಸಾಗರ. ತಂದೆಯೇ ನಿಮ್ಮಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ಎಂದಿಗೆ ನೋಡ್ಬೇವೋ ಕರುಣಾವಿರಲಿ ಪಿತಾ ದಯಾ ಸಾಗರ. ಪ್ರಾಣೇಶ್ವರ, ಸ್ವಾಮಿ ಎಲ್ಲರೂ ಹೋದರು, ಬನ್ನಿ
ಈಗಲಾದರೂ ಭರತನನ್ನು ಕರೆಸಿ ಪಟ್ಟಾಭಿಷೇಕಿಗೆ ಸಕಲ ಸಿದ್ಧತೆಯನ್ನು ಮಾಡೋಣ. ಏನು ನನ್ನ ರಾಮಚಂದ್ರನು ವನವಾಸಕ್ಕೆ ಹೊರಟೆ ಬಿಟ್ಟನೆ. ರಾಮ ರಾಘವ ರಾಮಚಂದ್ರ ರಾಮನು ತೋರೆದನ ಬರದಾಯಕ ಅರಮನ ರಾಮನು ಬರದನ ಬರದಾಯಕ ಅರಮನ ರಾಮ ಮೋಕದ ಮದದೆಯ ಮಾತೆಗೆ ಮರುಳಾಗೆ ರಾಮ ರಾಘವ ಮೋಕದ ಮದದೆಯ ಮಾತೆಗೆ ಮರುಳಾಗಿ ಕಲ್ದಾನೆಲ್ಲವ ಮತ್ತೊಂದು ಕಾಮೆಯೋ ರಾಮ ರಾಘವ ಕಲ್ದಾನೆಲ್ಲವ ಮತ್ತೊಂದು ಕಾಮೆನೋ ತೊರೆದಾನೆ. ಮರೆತದೆ ಅಯೋಧ್ಯೆಯ ರಾಮ ರಾಘವ ತೊರೆದಾನೆ. ಈ ಗೋಳನ್ನು ಕೇಳಲಾರು ಸಾಕು ಮಾಡಿ. ರಾಜ್ಯವ ಮರೆತನೆ ಅಯೋಧ್ಯೆಯ ರಾಮನು ತೊರೆದನೆ ಮರೆತಾಯತ ಅರಮನೆ ರಾಘವ ರಾಮ ಲಕ್ಷ್ಮಣ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ರಾಮ ರಾಮಚಂದ್ರ ರಾಘವ ರಾಮನು ವನವಾಸಕ್ಕೆ ಹೋದನು. ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೇರ ಸೊರಸತ ಕೊರಗದ ನೋಕದ ರಾಮಚಂದ್ರ ಕಣ್ಣೇರ ಸೊರಸತ ಕೊರಗದ ನೋಕದ ಕೊರದಯ ಮರೆತೆಯ ಅಯೋಧ್ಯೆಯ ರಾಮ ರಾಘವ ಕೊರೆದೆಯ ಮರೆತೆಯ ಅಯೋಧ್ಯೆಯ ರಾಮನು ತೊರೆದ
ಕಡೆಗೂ ವನವಾಸಕ್ಕೆ ಹೊರಟೆ ಬಿಟ್ಟಯ್ಯ ಮಗನೇ. ಹೇಯೋ ಕುಲಘಾತಕಿ, ವಂಶದ ಮೇಲೆ ಕೀರ್ತಿ ಇಲ್ಲ, ಲೋಕಾಭಿರಾಮನ ಮೇಲೆ ಅಭಿಮಾನವಿಲ್ಲ, ಭಾಗ್ಯಲಕ್ಷ್ಮಿ ಅಂತಿದ್ದ ಸೊಸೆಯ ಮೇಲೆ ಅಭಿಮಾನವಿಲ್ಲ. ದುಃಖದಿಂದ ಮರಣಮುಖನಾಗಿ ಪರಿತಪಿಸುತ್ತಿರುವ ನಿನ್ನ ಪತಿಯ ಪ್ರಾಣವನ್ನು ಉಳಿಸುವ ಇಚ್ಛೆಯೋ ನಿನಗಿಲ್ಲ. ಅಯ್ಯೋ ಕೈಕಾ, ನೀನೆ ಮಣಿಹಾರವೆಂದು ನಾನು ಧರಿಸಿದೆ, ಆದರೆ ನೀನು ಪಣಿಯಾಗಿ ನನ್ನನ್ನೇ ಕಚ್ಚಿದೆ. ಅಯ್ಯೋ, ಹಾಕು, ಕೇಕೆ ಹಾಕು, ಆನಂದದ ಕೇಕೆ ಹಾಕು. ಅದು ನೋಡಲ್ಲಿ ಶಿವನು ಶಿಶುವಾಗಿ ಹಾಡುತ್ತಿಹನು, ಆರ್ಯ ವರದಿಯ ಗರದಿಯ ಕಮಲದಲ್ಲಿ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡನು. ಪಾರ್ವತಿಯ ಮಹಾಶಾಪದಿಂದ ವಿಷ್ಣು ಶಿಲೆಯಾಗಿ ಬಿದ್ದಿಹನು, ಪಾರ್ವತಿಯ ಶಾಪದಿಂದ ಶಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು. ಆರ್ಯವರ್ತದ ಗರತಿಯ ಕರ ಕಮಲದಲ್ಲಿ ಈಗ ನೀನು ಚುಮ್ಮುತ್ತಿರುವೆ ಕತ್ತಲೆ ಎಂಬ ಮಸಿಯನ್ನು. ನಿನ್ನನ್ನು ಕೃತಃ ವೀಕ್ಷಿಸಿ ಫಲವೇ ಪ್ರಾಣೇಶ್ವರ, ನಾನು ಪಡೆದುಕೊಂಡ ಪ್ರಾರಬ್ಧದ ಫಲ. ರಾಮನ ವನವಾಸಕ್ಕೆ ಹೋದನೆಲ್ಲ ನೋಡಿಕೊಂಡು ಬರುತ್ತೇನೆ. ಮರೆತಿದ್ದೆನು, ನಾನು ಹಿಂದೆ ಬಾಣಾಭ್ಯಾಸ ಕಾಲದಲ್ಲಿ ಓರ್ವ ಋಷಿಪುತ್ರನನ್ನು ಯಾವುದೋ ಪ್ರಾಣಿಯನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ. ಆ ಋಷಿಕುಮಾರನ ಪುತ್ರ ಶೋಕದಿಂದ ಮರಣಮುಖನಾಗಿರುವಾಗ ಆಗ ಋಷಿ ಮುನಿಗಳು ನಾನು ಹೇಗೆ ಪುತ್ರ ಶೋಕದಿಂದ ಮರಣ ಹೊಂದಿದೆನು, ಹಾಗೆ ನೀನು ಸಹ ಪುತ್ರ ಶೋಕದಿಂದ ಮರಣ ಹೊಂದು ತಾಂಡವ ಮುನಿಗಳು ಕೊಟ್ಟಂತಹ ಶಾಪ ಈಗ ಫಲಿಸಿತು. ಆದರೂ ಚಿಂತೆ ಇಲ್ಲ, ನಾನು ಸತ್ಯಭ್ರಷ್ಟನಾಗಲಿಲ್ಲ. ನಾಳಿದ ಸಾಂಕೇತಿಕ ಪ್ರಭು ಇನ್ನು ಮಶಾಣದಂತೆ ಕಾಣುತ್ತಿರುವುದು ಅದು ನನ್ನ ರಾಮನು ಸಿಂಹಾಸನ ಮೇಲೆ ಕುಳಿತು ರಾಜ್ಯ ಭಾರ ಮಾಡುತ್ತಿರುವನು. ರಾಮ, ಲಕ್ಷ್ಮಣ, ಮಕ್ಕಳೇ ನನ್ನನ್ನು ಕ್ಷಮಿಸಿಬಿಡಿ, ಮಕ್ಕಳೇ ನನ್ನನ್ನು ಕ್ಷಮಿಸಿಬಿಡಿ. ಹಾಗೂ ಸ್ವರ್ಗದಲ್ಲಿ ದೇವತೆಗಳು ನನ್ನನ್ನು ಕೈ ಬೀಸಿ ಕರೆಯುತ್ತಿರುವುದು. ದಾಹ ದಾಹ ನೀರು, ನೀರು, ನೀರು. ಅಬ್ಬಾ, ಹೋದರು, ಎಲ್ಲರೂ ಹೋದರು. ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಕು ಎಂದು ನಾನು ಅಂದುಕೊಂಡೆನು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಎಲ್ಲರೂ ಹೋಗಲಿ, ನನ್ನ ಮಗನೇ ರಾಜ್ಯವಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಹೇಳಿ ಸ್ವಾಮಿ, ಭರತನನ್ನು ನಾನೇ ಕರೆದುಕೊಂಡು ಬರುವೆನು. ಪ್ರಾಣೇಶ್ವರ,